ಸಮಸ್ತ ಶ್ರೋತೃಗಳಿಗೂ ರವಿ ಬೆಳಗೆರೆಯ ನಮಸ್ತೆ, ಸ್ವಾಗತ, ವೆಲ್ಕಮ್. ನೀವೇನೇ ಹೇಳಿ, ಬೆಳಿಗ್ಗೆ ಎದ್ದು ಅಜ್ಜ ಬೇಂದ್ರೆ ಅವರು ಸ್ವಚ್ಛ ಕನ್ನಡದಲ್ಲಿ ಬರೆದ ಇಂಥದ್ದೊಂದು ಮಧುರವಾದ ಗೀತೆಯನ್ನ ಕೇಳಿಬಿಟ್ರೆ ಹಿಂದಿನ ದಿನದ ಜಡ್ಡು, ಜಾಡ್ಯ, ಬೇಸರ, ಸಿಟ್ಟು, ಸೆಡವು ಎಲ್ಲ ಮರೆಯಾಗಿ ಮೂಡು ಏಕ್ದಮ್ ಫ್ರೆಶ್. ಅಂಥ ಫ್ರೆಶ್ನೆಸ್ನ ನಿಮ್ಮ ಇಡೀ ದಿನಕ್ಕೆ, ದಿನದ ಬದುಕಿಗೆ, ಚಟುವಟಿಕೆಗೆ, ಕೆಲಸಕ್ಕೆ, ಡ್ರೈವಿಂಗಿಗೆ, ಕುಕಿಂಗಿಗೆ, ಲರ್ನಿಂಗಿಗೆ, ಟೀಚಿಂಗಿಗೆ, ಗಿವಿಂಗಿಗೆ, ರಿಸೀವಿಂಗಿಗೆ ಕೊಡೋಕೆ ಅಂತಲೇ ಬಂದಿದ್ದೀನಿ. ಮೊದಲು ಬೆಂಗಳೂರಿಗಷ್ಟೇ, ಅದರ ಅಕ್ಕಪಕ್ಕದ ನಗರ, ಊರು, ಪುರ, ಪಟ್ಟಣಗಳಿಗಷ್ಟೇ ಸೀಮಿತವಾಗಿದ್ದ FM ರೈನ್ಬೋ ಈಗ ಸಮಸ್ತ ಕರ್ನಾಟಕದ, ಇಡೀ ಇಂಡಿಯಾದ ಮತ್ತು ನಮ್ಮ ಸಮಸ್ತ ಉಪಖಂಡದ ನೆತ್ತಿಯ ಮೇಲಿನ ಆಕಾಶದಲ್ಲಿ 100 ಬಣ್ಣಗಳ ಕಾರ್ಯಕ್ರಮವಾಗಿ ಹರಡಿಕೊಂಡಿರುವಾಗ ಕನ್ನಡದ ಮನಸ್ಸುಗಳಿಗೇನು ಕಡಿಮೆ ಸಂಭ್ರಮವೇ ಸರ್? ಚಿಕ್ಕನಾಯಕನಹಳ್ಳಿಯ ಚಿನ್ನಮ್ಮನವರು ಕೇಳ್ತಿರೋ ಮಧುರವಾದ ಹಾಡನ್ನೇ ಚೈನಾದಲ್ಲಿರೋ ಅವರ ಮೊಮ್ಮಗ ಚಿನ್ಮಯ್ ಗೌಡ ಕೇಳ್ತಿರ್ತಾನೆ. ಬೆಂಗಳೂರಿನ ಗರಿಕೆ ಹನುಮಂತನ ಪಾಳ್ಯದ ಮುದ್ದು ಹನುಮಂತಿನೂ ಕೇಳಿಸ್ಕೋತಿರ್ತಾಳೆ. ಹಾಡು, ಹರಟೆ, ಪಿಸುಮಾತು, ಸಲಹೆ, SMS, ಟಿಪ್ಸು, ಡ್ರೆಸ್ಸು, ಅಡ್ರೆಸ್ಸು, ಫೋನ್ ನಂಬರು, ಸ್ವಲ್ಪ ಜ್ಯೋತಿಷ್ಯ, ಒಂದಷ್ಟು ಭವಿಷ್ಯ ಎಲ್ಲವನ್ನೂ ಪ್ರೊವೈಡ್ ಮಾಡೋ ರೈನ್ಬೋ ರವಿ ಬೆಳಗೆರೆ ಅಟ್ ಯುವರ್ ಸರ್ವಿಸ್. ನೀ ಮೊದಲು ನನ್ನ ನೋಡಿದಾಗ ಏನು ಹೇಳಿತು? ನೀ ಮೊದಲು ನನ್ನ ನೋಡಿದಾಗ ಅನ್ನೋ ಅತ್ಯಂತ ಮಧುರವಾದ ಹಾಡು ಕೇಳಿದ್ರಲ್ವಾ? ಇದನ್ನ ಮಹಾನ್ ಮಾಂತ್ರಿಕ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರು ಮೊದಲ ದಿನಗಳಲ್ಲಿ 1972ನೇ ಇಸ್ವಿಲಿ ಚೂರಿ ಚಿಕ್ಕಣ್ಣ ಚಿತ್ರಕ್ಕೋಸ್ಕರ ಹಾಡಿದ್ರು. ಅಷ್ಟೊತ್ತಿಗಾಗಲೇ ಅವರು ತಮ್ಮ ಮಧುರ ಗಾಯನದಿಂದ ಕನ್ನಡಿಗರ ಕಣ್ಣು, ಅಲ್ಲಲ್ಲ ಕಿವಿ ಸೆಳೆದಿದ್ರು. ವೈಯಕ್ತಿಕವಾಗಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಬಲ್ಲವರು ಅವರನ್ನ ಬಾಲು ಅಂತಾರೆ, ಬಾಲು ಸರ್ ಅಂತಾರೆ. ಯಾಕೋ ಗೊತ್ತಿಲ್ಲ, ಐ ಆಲ್ವೇಸ್ ಕಾಲ್ಡ್ ಹಿಮ್ ಅಣ್ಣ. ಅವರು ನನಗಿಂತ ಎಲ್ಲ ವಿಷಯಗಳಲ್ಲೂ ದೊಡ್ಡವರು. ಜ್ಞಾನದಲ್ಲಿ, ಬುದ್ಧಿಯಲ್ಲಿ, ಭಾವದಲ್ಲಿ, ಒಳ್ಳೆತನದಲ್ಲಿ, ಆತ್ಮಶ್ರೀಮಂತಿಕೆಯಲ್ಲಿ, ಹೃದಯ ವೈಶಾಲ್ಯದಲ್ಲಿ, ತೂಕದಲ್ಲಿ, ಅಫ್ಕೋರ್ಸ್ ಗಾತ್ರದಲ್ಲಿ ಕೂಡ ಅಣ್ಣ ಬಾಲು ನನಗಿಂತ ತುಂಬ ದೊಡ್ಡವರಾದ್ರಿಂದ ಅವರನ್ನು ನಾನು ಪ್ರೀತಿಯಿಂದ, ಗೌರವದಿಂದ ಅಣ್ಣ ಅಂತ ಕರಿತೀನಿ. ಆ್ಯಂಡ್ ಫಾರ್ಚುನೇಟ್ಲಿ ಅವರು ಕೂಡ ನನ್ನನ್ನು ಅಷ್ಟೇ ಅಕ್ಕರೆಯಿಂದ ತಮ್ಮ ಅಂತಾನೆ ಪರಿಗಣಿಸ್ತಾರೆ. ನಿಮಗೆ ಗೊತ್ತಿರಲಿ ಅಂತ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಾಳೆ ಏಪ್ರಿಲ್ 4, 2007ಕ್ಕೆ ಅಣ್ಣ SP ಬಾಲಸುಬ್ರಹ್ಮಣ್ಯಂ ಈಸ್ ಟರ್ನಿಂಗ್ 60. ಅಂಥ ಅಣ್ಣ ಬಾಲಸುಬ್ರಹ್ಮಣ್ಯಂ ಅವರನ್ನೇ ನೋಡ್ತಾ, ಅವರಿಂದ ಇಂಪ್ರೆಸ್ ಆಗ್ತಾ, ಅವರನ್ನ ಮೆಚ್ಚುತ್ತಾ, ಆರಾಧಿಸ್ತಾ ಬೆಳೆದ ಕನ್ನಡದ ಯುವ, ಉತ್ಸಾಹಿ, ಹ್ಯಾಂಡ್ಸಮ್ ಗಾಯಕ ರಾಜೇಶ್ ಕೃಷ್ಣ ಹಾಡಿದ ಒಂದು ಮಧುರವಾದ ಗೀತೆಯನ್ನ ಕೇಳಿಸ್ತೀನಿ. ಒಂದೇ ಉಸಿರಲ್ಲಿ ಕೇಳಿಬಿಡಿ. ಹಾಡು ಹಾಡು ಒಂದು ಹಾಡು ಹಾಡು. ನೀವೇನೇ ಹೇಳಿ, ದಿ ಡೇ ಶುಡ್ ಸ್ಟಾರ್ಟ್ ಲೈಕ್ ದಿಸ್. ರಾತ್ರಿಯೆಲ್ಲ ಚಳಿಲಿ ನಿಂತಿರೋ ಹಳೆ ಮರಳಿನ ಲಾರಿ ಸ್ಟಾರ್ಟ್ ಆಗೋ ಹಾಗೆ ಗರ್ರ ಅಂತ ಶುರುವಾಗಬಾರ್ದು ದಿನ. ಅದು ಏಕ್ದಮ್ ಖಾರ ಕುಟ್ಟೋ ಪೌಂಡಿಂಗ್ ಮಿಷನ್ ಹಾಗೆ, ಹೆಂಡತಿಯ ಪ್ರೀತಿಯ ಹಾಗೆ, ಅವಳ ಸಿಡುಕಿನ ಹಾಗೆ, ಪ್ರೀತಿಸಿದ ಹುಡುಗಿ ಒಂದಾದ ಮೇಲೊಂದು ಕಳಿಸೋ SMS ಹಾಗೆ, ಬಾಸ್ ಬೈಯೋ ಬೈಗಳ ಹಾಗೆ, ಛಕ್ ಅಂತ ಬದಲಾಗೋ ಸಿಗ್ನಲ್ ಹಾಗೆ, ರಪ್ ಅಂತ ಶುರುವಾಗೋ ಏರ್ಪೋರ್ಟ್ ರೋಡಿನ ಟ್ರಾಫಿಕ್ನ ಹಾಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ದಿವಸ ಆರಂಭವಾಗಬೇಕು. ಒಂದು ಪ್ರಚಂಡ ಉತ್ಸಾಹದಿಂದ ದುಡಿಯೋ ಗಂಡಸು ಕೆಲಸಕ್ಕೆ ಹೊರಟ್ರೆ ಆಲ್ ದಿ ಬೆಸ್ಟ್ ಕಣ್ರಿ ಅಂತ ಬಾಗಿಲ ತನಕ ಓಡಿ ಬಂದು ಕೂಗಿ ವಿಶ್ ಮಾಡ್ತಾಳೆ ಗೃಹಿಣಿ. ನನ್ನ ಗಂಡ ಇವತ್ತಿನ ತನ್ನೆಲ್ಲ ಕೆಲಸಗಳಲ್ಲೂ ವಿಜಯಿಯಾಗಲಿ, ಆತನಿಗೆ ಯಶಸ್ಸು ಸಿಗಲಿ, ಅಂದುಕೊಂಡ ಕೆಲಸವೆಲ್ಲ ಈಸಿಯಾಗಿ ಆಗಲಿ, ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ ರಾಯರಿಗೆ ಒಂದು ಮೊಳ ಘಮ್ ಅನ್ನುವಂಥ ಮಲ್ಲಿಗೆ ಹೂ ತರಬೇಕು ಅನ್ನೋದು ನೆನಪಾಗಲಿ ಅಂತ ಮನೆ ಬಾಗಿಲಲ್ಲಿ ನಿಂತು ಗಂಡನಿಗೆ ವಿಶ್ ಮಾಡೋ ಗೃಹಿಣಿಗೆ ಅವೆಷ್ಟು ಆಸೆಗಳು. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ. ದಟ್ಸ್ ಗ್ರೇಟ್. ಗಾಂಧಿನಗರ ಚಿತ್ರದಲ್ಲಿ PB ಶ್ರೀನಿವಾಸ್ ಮತ್ತು ಸುಶೀಲಾ ಹಾಡಿದ 1960ರ ಈ ಗೀತೆಯನ್ನ ನೀವು ಕೇಳಿಸ್ಕೊಂಡ್ರಿ. ಇದನ್ನ ಬರೆದವರು ಕನ್ನಡ ಚಿತ್ರರಂಗವನ್ನ ತುಂಬಾ ಶ್ರೀಮಂತಗೊಳಿಸಿದ, ತಮ್ಮ ಅಸಂಖ್ಯಾತ ಹಾಡುಗಳಿಂದ ಸಿಂಗಾರಗೊಳಿಸಿದ ದಿವ್ಯ ಕವಿ ಕೂರ ಸೀತಾರಾಮ ಶಾಸ್ತ್ರಿ.
ನಿಮಗೆ ಆಶ್ಚರ್ಯವಾಗಬಹುದು, ಇದೇ ಧಾಟಿಯನ್ನ, ಇದೇ ರಾಗವನ್ನ ಬಳಸಿಕೊಂಡು ತೆಲುಗಿನಲ್ಲಿ ರೋಜಾ ರಮಣಿ ಅನ್ನೋ ಮುದ್ದಾದ ನಟಿಯ ಮೇಲೆ ಈ ಹಾಡನ್ನ ಪಿಕ್ಚರೈಸ್ ಮಾಡಿದ್ರು ಕನ್ಯೆ ವಯಸ್ಸು ಚಿತ್ರದಲ್ಲಿ. ಗಾಂಧಿನಗರ ಮತ್ತು ತೆಲುಗಿನ ಕನ್ಯೆ ವಯಸ್ಸು ಚಿತ್ರದ ಪ್ರೊಡ್ಯೂಸರ್ ಒಬ್ಬರೇ ಆಗಿದ್ರು ಅಂತ SP ಬಾಲಸುಬ್ರಹ್ಮಣ್ಯಂ ಅವರು ಒಂದ್ಸಲ ನನಗೆ ಹೇಳಿದ ಹಾಗೆ ನೆನಪು. ಅವ್ರು ಯಾಕೆ ಅದನ್ನು ಹೇಳಿದ್ರು ಅಂದರೆ, ಕನ್ನಡದಲ್ಲಿ PB ಶ್ರೀನಿವಾಸ್ ಅವರು ಹಾಡಿದ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಹಾಡನ್ನ ತೆಲುಗಿನಲ್ಲಿ ಏ ದಿವಿಲೋ ವಿರಿಸಿನ ಪಾರಿಜಾತಮೋ ನಾ ಮದಿಲೋ ನಿಲಿಚಿನ ಪ್ರೇಮ ಗೀತಮೋ ಅಂತ ಹಾಡಿದವರು ಒನ್ಸ್ ಅಗೈನ್ SP ಬಾಲಸುಬ್ರಹ್ಮಣ್ಯಂ. ಹೀಗೆ ಕನ್ನಡದ ಧಾಟಿ ತೆಲುಗಿಗೆ, ತೆಲುಗಿನ ಧಾಟಿ ಹಿಂದಿಗೆ, ಹಿಂದಿದು ಮತ್ತೆ ಕನ್ನಡಕ್ಕೆ ಮೈಗ್ರೇಟ್ ಆಗ್ತಾ ಇದ್ದ ಒಂದು ಕಾಲವಿತ್ತು. ಆ ಕಾಲದ ಒಂದು ಮಧುರವಾದ, ನನಗೆ ತುಂಬಾ ಇಷ್ಟವಾದ ಹಾಡನ್ನ ಮೊದಲು ಕನ್ನಡದಲ್ಲಿ ಕೇಳಿಸ್ತೀನಿ, ಕೇಳ್ಬಿಡಿ. ಕಲ್ಲು ಕವಿತೆಯ ಹಾಡುವುದು. ಚದುರಂಗ ಅನ್ನೋ 4 ಅಕ್ಷರಗಳ ಹೆಸರೇ ಒಂದು ಮಧುರವಾದ ಸ್ಮೃತಿ. ಕನ್ನಡದ ಅತ್ಯುತ್ತಮ ಕಾದಂಬರಿಕಾರರು ಚದುರಂಗ. ಅವರ ಸಣ್ಣ ಕಥೆಗಳನ್ನ ಓದ್ದೇ ಇದ್ದವನೇ ಪಾಪಿ. ಅವರು ಬರೆದ 4 ಮೊಳ ಭೂಮಿ ಅನ್ನೋ ಕಥೆಯನ್ನ ಅದೆಷ್ಟು ಸಲ ಓದಿದಿನೋ. ಅವರ ಅಪರೂಪದ ಸೃಷ್ಟಿಯೇ ಕನ್ನಡದ ಉಯ್ಯಾಲೆ ಚಲನಚಿತ್ರ. ಅಮರ ನಟಿ ಕಲ್ಪನಾ, ಅಮೋಘ ನಟ ರಾಜ್ಕುಮಾರ್ ಮತ್ತು ಅಪೂರ್ವ ಕಲಾವಿದ KS ಅಶ್ವಥ್ ನಟಿಸಿದ ಉಯ್ಯಾಲೆ ಚಿತ್ರವನ್ನ ಯಾವ ಕನ್ನಡಿಗನಾದರೂ ಯಾವತ್ತಾದರೂ ಮರೆಯೋದಕ್ಕೆ ಸಾಧ್ಯವ? ಈಗ ತಾನೇ ನೀವು ಕೇಳಿದ್ರಲ್ಲ, ಒಲವಿನ ಕಲೆ ಬಾಳಲೀಲೆ. ಇದೇ ಧಾಟಿಯಲ್ಲಿ ನಮ್ಮಂಥ 100 ಜನ ಭಗ್ನ ಪ್ರೇಮಿಗಳ ಹೃದಯ ಸಾಮ್ರಾಜ್ಯವನ್ನ ಅವಿಚ್ಛಿನ್ನವಾಗಿ ದಶಕಗಳ ಕಾಲ ಆಳಿ ತೀರಿ ಹೋದ, 30 ವರ್ಷಗಳ ನಂತರವೂ ಮರೆಯಲಾಗದ ನೆನಪಾಗಿ ಉಳಿದಿರೋ ಹಿಂದಿ ಚಲನಚಿತ್ರ ಸಂಗೀತದ ಕಿಂಗ್ ಆಫ್ ಪ್ಯಾಥೋಸ್ ಮುಖೇಶ್ ಚಂದ್ರ ಮಾಥುರ್ ಹಾಡಿದ್ದಾರೆ. ಒಂದ್ಸಲ ಕೇಳಿಸ್ಕೊಳ್ಳಿ. ನಾನು ಈ ಹಾಡನ್ನ ಬಹುಶಃ 8ನೇ ಕ್ಲಾಸ್ನಲ್ಲಿ ತುಮಕೂರಿನ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಸೋಮೇಶ್ವರ ಎಕ್ಸ್ಟೆನ್ಷನ್ನಲ್ಲಿ ಅರಳಿಕಟ್ಟೆಗೂ ಶೆಟ್ಟಿಹಳ್ಳಿ ಗೇಟ್ಗೂ ಮಧ್ಯೆ ಇದ್ದ ನನ್ನ ಅಣ್ಣನ ಮನೆಯಲ್ಲಿ ಬೆಳಿಗ್ಗೆ ಹೀಗೆ ರೇಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೆ ಅಂತ ನೆನಪು. ಆಗಿನಿಂದಲೇ, ಆವತ್ತಿನ ಚಿಕ್ಕ ವಯಸ್ಸಿನಿಂದಲೇ ಐ ಬಿಕೇಮ್ ಎ ಫ್ಯಾನ್ ಆಫ್ ಮುಖೇಶ್. ಅವತ್ತಿನ ಮುಖೇಶ್, ಮೊಹಮ್ಮದ್ ರಫಿ, ಮಹೇಂದ್ರ ಕಪೂರ್, ತಲತ್ ಮೆಹಮೂದ್, ಲತಾ, ಆಶಾ ಮುಂತಾದವರಿಂದ ಹಿಡಿದು ಇವತ್ತಿನ ಕಿಶೋರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಗ್ನಿಕ್, ಕವಿತಾ ಕೃಷ್ಣಮೂರ್ತಿ, ಕುಣಾಲ್ ಗಾಂಜಾವಾಲಾ ತನಕ ಅದೆಷ್ಟು ಜನ ಗಾಯಕರೋ ನಮ್ಮ ಮನಸ್ಸುಗಳನ್ನು ಸಂತೋಷ ಪಡಿಸಿದವರು. ಅಯ್ಯೋ, ನೀವೇನೇ ಹೇಳಿ ಕೇಳೋಕೆ ಹಳೆ ಹಾಡೇ ಚಂದ ಕಣ್ರಿ ಅಂತೀವಿ. ಆದ್ರೂ ನಮಗೆ ಗೊತ್ತಿಲ್ಲದೆ ಹೊಸ ಹಾಡಿಗೆ ಕಿವಿ ತೆರಿತೀವಿ. ಎಲ್ಲೋ ರಸ್ತೆ ಪಕ್ಕದಲ್ಲಿ ನಡೀತಾ, ಆಟೋದಲ್ಲಿ ಹೋಗ್ತಾ, ಬಸ್ಗೋಸ್ಕರ ಕಾಯ್ತಾ, ಹೋಟ್ಲಲ್ಲಿ ಕಾಫಿ ಕುಡಿತಾ, ಬಾರಲ್ಲಿ ಬಿಯರ್ ಹೀರ್ತಾ ಕಿವಿಗೆ ಬಿದ್ದ ಹೊಸ ಮಧುರ ಗಾನಕ್ಕೆ ನಮಗೆ ಗೊತ್ತಿಲ್ಲದೆ ಮನಸ್ಸು ಸೋತು ಬಿಡ್ತೀವಿ. ಹಾಗೆ ನಾನು ಮನಸೋತ ಇತ್ತೀಚಿನ ಹಾಡು ಅಂದ್ರೆ, ಪ್ರಿಯ ಶ್ರೋತೃಗಳೇ, ಕೇಳುಗರೆ, ಮೈ ಡಿಯರ್ ಫ್ರೆಂಡ್ಸ್, ನೀವು ಹಾಡನ್ನಷ್ಟೇ ಕೇಳಬೇಕಾಗಿಲ್ಲ, ನನ್ನ ಮಾತಷ್ಟೇ ಕೇಳಬೇಕಾಗಿಲ್ಲ, ಒಂದಷ್ಟು ಪ್ರಶ್ನೆಯನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳನ್ನು SMS ಮಾಡಬಹುದು ಅಂತ ಹೇಳಿದ್ದೆ. ಹಿಯರ್ ಇಸ್ ಎ ಕ್ವಶನ್ ಫ್ರಮ್ ರಶ್ಮಿ ಫ್ರಮ್ ಗಾಯತ್ರಿ ನಗರ, ಬ್ಯಾಂಗ್ಳೂರ್. ಮೈ ಡಿಯರ್ ಬೆಳಗೆರೆ, ನನಗೆ ಪರಿಚಯದ ಹುಡುಗ ಒಬ್ಬ ಪ್ರಪೋಸ್ ಮಾಡಿದ್ದಾನೆ. ಪರಿಚಯದವನು ಅನ್ನೋದಕ್ಕಿಂತ ಹಿ ಈಸ್ ಎ ಗುಡ್ ಫ್ರೆಂಡ್. ಆದರೆ ನನಗೆ ಅವನ ಗೆಳೆತನ ಮಾತ್ರ ಇಷ್ಟ. ಅವನನ್ನ ಜೀವನದ ಸಂಗಾತಿಯಾಗಿ, ಲೈಫ್ ಪಾರ್ಟ್ನರ್ ಆಗಿ ಒಪ್ಕೊಳ್ಳೋಕೆ ನನಗೆ ಸಾಧ್ಯವಾಗಲ್ಲ. ಆದರೆ ಪ್ರಪೋಸ್ ಮಾಡಿಬಿಟ್ಟಿದ್ದಾನೆ. ನಾನು ರಿಜೆಕ್ಟ್ ಮಾಡಿದ್ರೆ, ಬೇಡ ಅಂದ್ಬಿಟ್ರೆ ಅವನು ಎಲ್ಲಿ ಹರ್ಟ್ ಆಗ್ತಾನೋ ಅಂತ ಆತಂಕವಾಗುತ್ತೆ. ಐ ಡೋಂಟ್ ವಾಂಟ್ ಟು ಲೂಸ್ ಹಿಸ್ ಫ್ರೆಂಡ್ಶಿಪ್. ಈಗ ನಾನೇನ್ ಮಾಡಲಿ ಅಂತ ಕೇಳಿದಾಳೆ ಗಾಯತ್ರಿ ನಗರದ ರಶ್ಮಿ. ಬದುಕಿನ ಇಂಥ ಎಲ್ಲ ಸೀರಿಯಸ್ ಆದ, ಗಂಭೀರವಾದ, ಅಟ್ ದಿ ಸೇಮ್ ಟೈಮ್ ಸಿಲ್ಲಿ ಜೊತೆಗೆ ಲಲ್ಲಿಯಾದ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ಎಳೆ ಮನಸ್ಸಿನ ಪ್ರಾಂಜಲ ಹೃದಯದ ರಶ್ಮಿ ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳೋಕ್ ಮುಂಚೆ ಒಬ್ಬ ಚಡಪಡಿಕೆಯ ಮನಸ್ಸಿನ ಸಿನ್ಸಿಯರ್ ಆದ ಪ್ರೇಮಿಯ ಹೃದಯಾಂತರಾಳದ ಹಾಡು ಕೇಳ್ಬಿಡೋಣ. ಅಂಡ್ ಇಟ್ ಈಸ್ ದಿಸ್. ಉಸಿರೇ 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 ಉಸಿರ ಕೊಲ್ಲಬೇಡ ಅಂತ ಒಂದೇ ಉಸಿರಲ್ಲಿ ಹಾಡಿದ ಯುವಕನ ಮನಸ್ಸು ಹೇಗಿರುತ್ತೆ ಅಂತ ಕೇಳಿಸ್ಕೊಂಡ್ರಲ್ಲ. ಈಗ ರಶ್ಮಿಯ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ.
ಮೈ ಡಿಯರ್ ರಶ್ಮಿ, ಮೊದಲನೇದಾಗಿ ನಿಂದಿನ್ನೂ ಪ್ರೀತಿ, ಪ್ರೇಮ, ಪ್ರಪೋಸಲ್ಲು, ಅಕ್ಸೆಪ್ಟೆನ್ಸು ಇವುಗಳಿಗೆ ಗಮನ ಕೊಡುವ ಏಜ್ ಅಲ್ಲ ಕಣೆ. ಯು ಆರ್ ಸ್ಟಿಲ್ ಸ್ಟಡಿಂಗ್. ಇಂಜಿನಿಯರಿಂಗ್ನಂಥ ಜವಾಬ್ದಾರಿಯುತವಾದ ಕೆರಿಯರ್ನ ಆರಿಸ್ಕೊಂಡಿದೀಯಾ. ಪ್ರೀತಿ ಪ್ರೇಮ ಅಂತ ಮರ ಸುತ್ತಿದ್ರೆ ಪರೀಕ್ಷೆಯಲ್ಲಿ ಮಟ್ಟಾಶ್. ಹಾಗಂತ ಅಡ್ವೈಸ್ ಮಾಡಿಬಿಟ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿದ ಹಾಗೆ ಆಗಲ್ಲ ಅಂತ ಗೊತ್ತು ನನಗೆ. ಉತ್ತರ ನೇರವಾಗಿ ಹೇಳ್ತೀನಿ ಕೇಳು. ಡೋಂಟ್ ಸೇ ಎಸ್ ಟು ಎನಿಥಿಂಗ್ ವೆನ್ ಯು ವಾಂಟ್ ಟು ಸೇ ನೋ. ಯಾವುದು ನಿನ್ನ ಮನಸ್ಸಿಗೆ ಸಮ್ಮತವಲ್ಲವೋ, ಯಾವುದು ನಿನಗೆ ಬೇಡವೋ, ಯಾವುದು ನಿನಗೆ ಸಹ್ಯವಲ್ಲವೋ ಅದಕ್ಕೆ ಯಾವತ್ತಿಗೂ ಖಂಡಿತವಾಗಿಯೂ ಯಾವ ಕಾರಣಕ್ಕೂ ಒಪ್ಪಿಗೆ ಕೊಡಬೇಡ. ಇಫ್ ಹಿ ಈಸ್ ರಿಯಲಿ ಎ ಗುಡ್ ಫ್ರೆಂಡ್, ಅವನು ನಿನ್ನ ತಿರಸ್ಕಾರವನ್ನು ಕೂಡ ಅರ್ಥ ಮಾಡ್ಕೋತಾನೆ, ತನ್ನ ಮನಸ್ಸು ಬದಲಾಯಿಸ್ಕೋತಾನೆ, ಅಂಡ್ ಹಿ ವಿಲ್ ಕಂಟಿನ್ಯೂ ಟು ಬಿ ಯುವರ್ ಗುಡ್ ಫ್ರೆಂಡ್ ಅಂತ ನನಗೆ ಗ್ಯಾರಂಟಿ ಇದೆ. ಹೋಪ್ ಯು ಆರ್ ಕನ್ವಿನ್ಸ್ಡ್ ಆಫ್ ಮೈ ಆನ್ಸರ್. ಏನ್ ಸಾರ್ ಹಗಲು ರಾತ್ರಿ ಇಷ್ಟು ಮಾತಾಡ್ತೀರಿ, ಅಷ್ಟು ಕಥೆ ಹೇಳ್ತೀರಿ, ಕಥೆ ಹೊಡಿತೀರಿ, ನೀವು ಫೋನ್ಗೆ ಸಿಗಲ್ವಲ್ಲ ಬೆಳಗೆರೆಯವರೇ ಅಂತ ಕೆಲವರು ಎದುರಿಗೆ ಸಿಕ್ಕಾಗ ಕೇಳ್ತಿರ್ತಾರೆ. ಯಾವಾಗಲೂ ಹಾಗೆ ಸ್ವಾಮಿ, ಫೋನಿಗೆ ಸಿಕ್ಕೋರು ಎದುರಿಗೆ ಸಿಕ್ಕಲ್ಲ, ಎದುರಿಗೆ ಸಿಕ್ಕೋರು ಫೋನಿಗೆ ದಕ್ಕಲ್ಲ. ಆದರೂ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ತಮ್ಮ ಅಭಿಮಾನಿಗಳನ್ನು ಯಾವತ್ತೂ ನಿರಾಸೆ ಮಾಡದೆ ತುಂಬಾ ಸಹನೆಯಿಂದ ಫೋನ್ನಲ್ಲಿ ಮಾತಾಡೋರು ಅಮಿತಾಬ್ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್. ಆದರೆ ಆಶಾ ಭೋನ್ಸ್ಲೆ ದಿನದ ಒಂದು ನಿಗದಿತ ಅವಧಿಯಲ್ಲಿ ಮಾತ್ರ ಫೋನ್ ತಗೋತಾರೆ. ಶಾರುಖ್ ಖಾನ್ ಮಾತ್ರ ಇಡೀ ದಿವಸ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಯಾರ ಜೊತೆನೋ ಒಬ್ಬರ ಜೊತೆ ಮಾತಾಡ್ತಾನೆ ಇರ್ತಾನೆ. ಕರೀನಾ ಕಪೂರ್ಗೆ SMS ಅಂದ್ರೇನೆ ವ್ಯಾಕ್. ಆಕೆ ಓದದೆ ಡಿಲೀಟ್ ಮಾಡ್ತಾಳಂತೆ. ರಾಮ್ ಗೋಪಾಲ್ ವರ್ಮಾಗೆ ಎಷ್ಟು ಸಲ ಫೋನ್ ಮಾಡಿದ್ರು ಒಂದೇ ಉತ್ತರ ಬರುತ್ತೆ, ಈಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಆಮೇಲೆ ಮಾಡ್ತೀರಾ. ಊರ್ಮಿಳಾ ಮಟೋಂಡ್ಕರ್ ಫೋನ್ ಏನೋ ತಗೋತಾಳೆ, ಆದರೆ ಏನು ಮಾತಾಡ್ತಾಳೋ ಭಗವಂತ, ಆ ಸ್ಪೀಡ್ನಲ್ಲಿ ಯಾವುದು ಅರ್ಥವಾಗಲ್ಲ. ಐಶುಗೆ ಫೋನ್ ಇಲ್ಲ, ಇದ್ರೂ ಆಕೆ ನಂಬರ್ ಕೊಡಲ್ಲ. ಐ ಆಮ್ ರಿಯಲಿ ಸಾರಿ, ನಂಗೂ ಕೊಡಬೇಡ ಅಂತ ಹೇಳಿದಾಳೆ. ಇನ್ನು ನಮ್ಮ ವಿಷ್ಣು, ಅಂಬಿ ದಾದಾ, ಶಿವರಾಜ್ ಕುಮಾರ್, ಸಾಧು ಕೋಕಿಲ, ಜಗ್ಗೇಶ್, ಅವಾರ್ಡ್ ಬಂದ ಮೇಲೆ ಪವಿತ್ರ ಲೋಕೇಶ್, ಸುದೀಪ್ ಮುಂತಾದವರೆಲ್ಲ ಹೇಗೆ ಫೋನ್ ತಗೋತಾರೆ, ಏನು ಮಾತಾಡ್ತಾರೆ, ಎಷ್ಟು ಹೊತ್ತು ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ ಅನ್ನೋದನ್ನೆಲ್ಲ ಇನ್ನೊಂದು ದಿವಸ ಯಾವತ್ತಾದರೂ ಬಿಡುವಾಗಿದ್ದಾಗ ಹೇಳ್ತೀನಿ. ಸದ್ಯಕ್ಕೆ ಈ ಹೆದೆಯೇರಿದ ಕಾಮನ ಬಿಲ್ಲಿನ ತುದಿಯಿಂದ ಕೆಳಗಿಳಿಯೋಕೆ ನನಗೆ ಅನುಮತಿ ಕೊಡಿ. ಅಲ್ಲಿ ತನಕ ಹ್ಯಾವ್ ಅ ವಂಡರ್ಫುಲ್ ಟೈಮ್. ನಿಮ್ಮ ಇಡೀ ದಿನ ಫಲಪ್ರದವಾಗಿರಲಿ, ಜಯಪ್ರದವಾಗಿರಲಿ, ತುಂಬ ಖುಷಿಯಿಂದ ಇರಿ. ಆ ಖುಷಿಯನ್ನ ನಿಮ್ಮನ್ನ ಭೇಟಿಯಾದವರಿಗೆಲ್ಲ ಹಂಚ್ತಾ ಇರಿ ಅಂತ ಹಾರೈಸ್ತಾ, ಯುವರ್ಸ್ ಸಿನ್ಸಿಯರ್ಲಿ ದಿ ರೈನ್ಬೋ ಮ್ಯಾನ್ ರವಿ ಬೆಳಗೆರೆ.